ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಬಾನು ಭವ್ಯ ಬ್ಲಾಗ್ಸ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಗುಡ್ ಮಾರ್ನಿಂಗ್ ಮಗ್ನೆ. ಗುಡ್ ಮಾರ್ನಿಂಗ್ ಮಮ್ಮ. ಮಮ್ಮ ಇವತ್ತು ಚಪಾತಿ ಮಾಡ್ಕೊಳ್ಳಿ. ದೋಸೆ ಮಾಡ್ತಿದ್ದೀನಿ. ಚಪಾತಿ ಚಪಾತಿ ಮೊನ್ನೆ ಮಾಡಿದ್ನಲ್ಲ. ಚಪಾತಿ ಮೊನ್ನೆ ಮಾಡ್ತಿದ್ದೀರಾ? ಮತ್ತೆ ನೆನ್ನೆ ಮಾಡಿದ್ದು ಸಾಂಬಾರ್. ಮೊನ್ನೆ ಏನ್ ಮಾಡಿದ್ದು? ಇವತ್ತು ದೋಸೆ. ನಿನ್ನೆ ದೋಸೆ ಕೇಳಿದ್ರಲ್ಲಪ್ಪ ನೈಟು ಅಕ್ಕಿ ರುಬ್ಬೇಕಾದ್ರೆ. ಇವಾಗಲೇ ಚಪಾತಿನ. ದೋಸೆ ತಿನ್ನಲ್ಲ ನೀವು? ಬೆಣ್ಣೆ ಹಾಕ್ಬಿಟ್ಟು ಮಾಡ್ಕೊಡ್ತೀನಿ ನಿಮ್ಗೆ. ಬಾನ ಅಗ್ರಿ ಪೂರಿ ಡೈಲಿ ತಿಂತಾರಾ? ಪೂರಿನೂ ಮಾಡ್ಕೊಟ್ಟಿದ್ನಲ್ಲ, ದೋಸೆ ಮಾಡ್ಕೊಡ್ತೀನಿ ಇವತ್ತು. ದಪ್ಪನ ದೋಸೆನಾ? ನಿಮಗೆ ಯಾರಿಗಾದ್ರೂ ದಪ್ಪದ ದೋಸೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ನನಗಂತೂ ದಪ್ಪ ದೋಸೆ ಗೊತ್ತಿಲ್ಲ. ಇವ್ರು ಕೇಳ್ತಿರೋ ದೋಸೆ ಡನ್ನಾ? ಓಕೆ, ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಹೇಳಿ ಎಲ್ರಿಗೂ. ಗುಡ್ ಮಾರ್ನಿಂಗ್. ತುಂಬ ದಿನದಿಂದ ದೋಸೆ ಇಡ್ಲಿ ಮಾಡೋಕ್ಕೆ ಆಗಿರಲಿಲ್ಲ, ಯಾಕೆಂದರೆ ಅಕ್ಕಿ ನೆನೆ ಹಾಕೋದೇ ಮರ್ತೋಗ್ತಾ ಇತ್ತು. ಸೊ ಹಾಗಾಗಿ ನೆನೆಯಕ್ಕೆ ಇಟ್ಟಿದ್ದೆ. ಮೊನ್ನೆ ಸಾಂಬಾರಿಗೆ ಅಂತ ಮೂಲಂಗಿ ತಂದಿದ್ವಿ. ಮೂಲಂಗಿ ಮಾತ್ರ ಯೂಸ್ ಆಗೋಲ್ಲ, ಮೂಲಂಗಿ ಸೊಪ್ಪು ಕೂಡ ಯೂಸ್ ಆಗುತ್ತೆ. ಹಾಗಾಗಿ ಅದನ್ನು ಚಟ್ನಿ ಮಾಡ್ಬೋದು ಅನ್ನೋ ಐಡಿಯಾದಿಂದ ಅದನ್ನು ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ. ಮೂಲಂಗಿ ಹೇಗೆ ಆರೋಗ್ಯಕರ ಆಗಿರುತ್ತೋ ಹಾಗೆ ಮೂಲಂಗಿ ಸೊಪ್ಪು ಕೂಡ. ಸೊ ಹಾಗಾಗಿ ಆ ಚಟ್ನಿನ ಇವತ್ತು ಮಾಡಿದ್ದೀನಿ. ಆ ರೆಸಿಪಿನ ನೋಡೋಣ ಬನ್ನಿ. ಬೇಕಾಗಿರೋ ಸಾಮಗ್ರಿಗಳು: ಕಡಲೆಬೇಳೆ, ಕಡಲೆಬೀಜ, ಹಸಿಮೆಣಸಿನಕಾಯಿ, ಟೊಮೊಟೊ, ಬೆಳ್ಳುಳ್ಳಿ, ಶುಂಠಿ, ಹುಣಸೆ ಹಣ್ಣು. ಇದನ್ನೆಲ್ಲ ನಾವು ರುಬ್ಕೋಬೇಕಾಗತ್ತೆ. ಒಗ್ಗರಣೆಗೆ ಈರುಳ್ಳಿ, ಸಾಸಿವೆ, ಕರಿಬೇವಿನ ಸೊಪ್ಪು, 2 ಒಣಮೆಣಸಿನಕಾಯಿ, ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪು, ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಜೊತೆಗೆ ಮೂಲಂಗಿ ಸೊಪ್ಪು ಬೇಕಾಗತ್ತೆ. ಮೊದಲಿಗೆ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆನ ಹಾಕೋಬೇಕು. ಅದಾದಮೇಲೆ ಕಡಲೆಬೇಳೆನ ಹಾಕಿ ಸ್ವಲ್ಪ ಹುರಿಬೇಕು. ಅದಾದಮೇಲೆ ಕಡಲೆಬೀಜನ ಹಾಕಬೇಕು. ಕಡಲೆಬೀಜನ ಅಷ್ಟೇ ಒಂದು 2 ಮಿನಿಟ್ಸ್ ಇಟ್ಕೊಬೇಕು. ನಂತರ ಟೊಮೊಟೊ, ಅದನ್ನು ಅಷ್ಟೇ ನೀರು ಬಿಡೋಷ್ಟು ಹುರ್ಕೋಬೇಕು. ಟೊಮೊಟೊನ ರುಬ್ಬಕ್ಕೆ ಯೂಸ್ ಮಾಡೋದ್ರಿಂದ ನಾನು ಸ್ವಲ್ಪ ದಪ್ಪಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಶುಂಠಿ ಹಾಕ್ಕೊಂಡಿದ್ದೀನಿ. ಜೊತೆಗೆ ಹಸಿಮೆಣಸಿನ್ಕಾಯಿ ಒಂದು 4 ಹಾಕಿದ್ದೀನಿ. ಖಾರ ಬೇಕು ಅಂತ ಹೇಳಿದ್ರೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಬೋದು. ಮಕ್ಕಳು ಖಾರ ತಿನ್ನಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ನಾನು 4 ಮಾತ್ರ ಹಾಕಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ತುಂಬ ಫ್ರೈ ಆಗಬೇಕು ಅಂತ ಹೇಳಿಲ್ಲ, ಅದರಲ್ಲಿರೋಂಥ ಸ್ವಲ್ಪ ಹಸಿ ಎಲ್ಲ ಬಿಡಬೇಕು. ಅಲ್ಲಿವರೆಗೂ ಸ್ವಲ್ಪ ಟೈಮ್ ಅದನ್ನು ಫ್ರೈ ಮಾಡಬೇಕು. ಹಾಗೆಯೇ ನೀರಿನ ಅಂಶ ಎಲ್ಲ ಬಿಡುತ್ತೆ. ನಂತರ ಅದಕ್ಕೆ ಸ್ವಲ್ಪ ಅರಿಶಿನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕಾಗುತ್ತೆ. ಅರಿಶಿನ ಮತ್ತು ಉಪ್ಪು ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು. ಸ್ವಲ್ಪ ಫ್ರೈ ಆಗಬೇಕು. ಅದು ಎಲ್ಲದಕ್ಕೂ ಉಪ್ಪು ಮತ್ತು ಅರಿಶಿನ ಹಿಡಿಬೇಕು. ಹಾಗಾಗಿ ಇವಾಗ ಇದು ಫ್ರೈ ಆಗಿದೆ. ಲಾಸ್ಟಲ್ಲಿ ಇದಕ್ಕೊಂದು ಸ್ವಲ್ಪ ಹುಣಸೆಹಣ್ಣು ಹಾಕಿ ಆವಾಗಲೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಗ್ಯಾಸ್ ಆಫ್ ಮಾಡಿ ನಾನು ಕಾಯಿ ಮತ್ತು ಕೊತ್ತಂಬರಿನ ಆ್ಯಡ್ ಮಾಡಿಕೊಂಡು, ಹಾಗೆ ಅದು ಬಿಸಿ ಇರುತ್ತಲ್ಲ, ಹಾಗಾಗಿ ಅದು ಏನಾಗಲ್ಲ. ಸೊ ಅದ್ರ ಜೊತೆ ಮಿಕ್ಸ್ ಮಾಡಿಬಿಟ್ಟು ಡೈರೆಕ್ಟ್ ಜಾರಿಗೆ ಹಾಕಿ ಅದನ್ನು ರುಬ್ಬಿದ್ದೀನಿ. ನಾನು ಫಸ್ಟ್ ಟೈಮ್ ನೀರು ಹಾಕಿರಲಿಲ್ಲ. ಇನ್ ಕೇಸ್ ನಿಮ್ಗೇನಾದರೂ ನೀರು ಮಿಡಲಲ್ಲಿ ಬೇಕು ಅಂತ ಹೇಳಿದ್ರೆ ನೀರು ಹಾಕ್ಕೋಬೋದು, ತೊಂದರೆ ಏನಿಲ್ಲ. ಅದು ಮಸಾಲೆ ಈ ರೀತಿಯಾಗಿ ಪೇಸ್ಟ್ ಆಗಿರಬೇಕು. ನೆಕ್ಸ್ಟ್ ನಾನು ಯಾವ ಬಾಣಲಿಯಲ್ಲಿ ಫ್ರೈ ಮಾಡ್ಕೊಂಡಿದ್ದೆ ಅದೇ ಬಾಣಲಿಯಲ್ಲಿ ಎಣ್ಣೆ ಹಾಕಿ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ಅದಕ್ಕೆ ಸಾಸಿವೆ, ಒಣಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು ಹಾಗೆ ಹೆಚ್ಚಿ ಇಟ್ಕೊಂಡಿದ್ದಂತಹ ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡ್ಕೊಬೇಕು. ನಾನು ಇಲ್ಲೂ ಕೂಡ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿದ್ದೀನಿ. ಈರುಳ್ಳಿ ಬೇಗ ನೀರು ಬಿಡುತ್ತೆ, ಬೇಗ ಫ್ರೈ ಆಗುತ್ತೆ ಅಂತ ಹೇಳಿ. ಈರುಳ್ಳಿ ಬ್ರೌನ್ ಕಲರ್ ಬಂದ ತಕ್ಷಣ ನಾವು ರುಬ್ಬಿಟ್ಕೊಂಡಿರೋಂತಹ ಖಾರನ ಅದಕ್ಕೆ ಹಾಕಬೇಕು. ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ
ಅದು ಎಣ್ಣೆ ಬಿಡೋವರೆಗೂ ಅವಶ್ಯಕತೆ ಇಲ್ಲ, ಯಾಕೆಂದರೆ ಈಗ ಆಲ್ರೆಡಿ ನಾವು ಅದನ್ನು ಎಣ್ಣೆಲಿ ಫ್ರೈ ಮಾಡಿ ರುಬ್ಕೊಂಡಿದ್ದೀವಿ. ಸೊ ಹಾಗಾಗಿ ನಾವು ಸ್ವಲ್ಪ ಅದು ಬಿಸಿ ಆದ ತಕ್ಷಣ, ಸ್ವಲ್ಪ ಒಂದು ಕುದಿಗೆ ಬಂದ ತಕ್ಷಣ ನಾವು ಇಟ್ಬಿಟ್ರೆ ಅದು ಊಟ ಮಾಡೋದಕ್ಕೆ ತುಂಬ ರುಚಿಯಾಗಿರುತ್ತೆ. ಈ ಟೈಮಲ್ಲಿ ನಿಮ್ಗೆ ಏನಾದರೂ ಸ್ವಲ್ಪ ಉಪ್ಪು ಅಥವಾ ಖಾರ ಏನಾದರೂ ಬೇಕು ಅಂತ ಹೇಳಿದ್ರೆ ನೀವು ಆ್ಯಡ್ ಮಾಡ್ಕೊಬೋದು, ಅಚ್ಚ ಖಾರದ ಪುಡಿನ ಆ್ಯಡ್ ಮಾಡ್ಕೊಬೋದು. ಹಾಗೆ ತುಪ್ಪ ಅಥವಾ ಬೆಣ್ಣೆನ ಆ್ಯಡ್ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಥಿಕ್ನೆಸ್ ನೋಡ್ಕೊಂಡು ಬೇಕಾದರೆ ಆ ಕನ್ಸಿಸ್ಟೆನ್ಸಿಗೆ ತಕ್ಕ ಹಾಗೆ ನೀರನ್ನು ಆ್ಯಡ್ ಮಾಡ್ಕೊಬೋದು. ನೆಕ್ಸ್ಟ್ ನಾನು ಇದಕ್ಕೆ ಅರ್ಧ ಸ್ಪೂನಷ್ಟು ಬೆಲ್ಲದ ಪುಡಿಯನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ಅದನ್ನು ರುಬ್ಬೋ ಟೈಮಲ್ಲೂ ಹಾಕ್ಕೋಬೋದು, ಕೊನೆಯಲ್ಲೂ ಹಾಕ್ಕೋಬೋದು, ಯಾಕೆಂದರೆ ಸೊಪ್ಪು ಸ್ವಲ್ಪ ಕಹಿ ಇರುತ್ತೆ. ಹಾಗಾಗಿ ಈ ರೆಸಿಪಿನ ನಾವು ಬೆಣ್ಣೆ ಮತ್ತು ತುಪ್ಪದ ಜೊತೆಗೆ ದೋಸೆ, ಇಡ್ಲಿ, ಚಪಾತಿ, ಮುದ್ದೆ ಹಾಗೆ ರೈಸ್ಗೂ ಕೂಡ ಯೂಸ್ ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಇದು ತುಂಬ ಹೆಲ್ದಿ ಕೂಡ. ಈ ರೆಸಿಪಿಗೆ ಇಬ್ಬರು ರಿವ್ಯೂ ಕೊಟ್ಟಿದ್ದಾರೆ, ಸೊ ಆ ವಿಡಿಯೋನೂ ಹಾಕಿದ್ದೀನಿ, ನೋಡಿ. ಚಿನ್ನಿ, ಹೇಗಿದೆ ತಿಂಡಿ? ಸೂಪರ್ ಆಗಿದೆಯಾ? ಚಟ್ನಿ ಹೇಗಿದೆ? ಖಾರ ಆಗಿದೆಯಾ? ಮೆಣಸಿನ್ಕಾಯ್ದಲ್ಲ, ಅದು ಮೂಲಂಗಿ ಸೊಪ್ಪಿನ ಗೊಜ್ಜು. ಚೆನ್ನಾಗಿದೆಯಾ ಚಟ್ನಿ? ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಯೂಸ್ ಆಗುತ್ತೆ, ಹಾಗೆ ಇಷ್ಟ ಆಗುತ್ತೆ. ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಹೊಸಬ್ರು ವಿಡಿಯೋನ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.